ಈ ಹೊಸಳ್ಳಿ ದೊಡ್ಡೀರಪ್ಪ ಹೋದ ವರ್ಷ ಹುಣಸೆ ಮರ ಬಡಿಯಕ್ಕೆ ಬಂದಿದ್ದವರು ನಮ್ಮ ಹೊಲದ ದಾರಿಯಲ್ಲಿ ಬೇಲಿಯಲ್ಲಿ ಕಂಡಂತಹ ಕೋಲ್ಜೇನನ್ನು ಕಿತ್ಕೊಡ್ತೀನಿ ಬಾ ಎಂದು ಕಿತ್ಕೊಟ್ರು. ಯಾವುದೇ ಸುರಕ್ಷಾ ಕವಚ ಇಲ್ಲದೆ ಕೇವಲ ಒಂದು ಬೀಡಿ ಹಚ್ಕೊಂಡು ಈ ಹೊಸಳ್ಳಿ ದೊಡ್ಡೀರಪ್ಪ ಜೇನು ಕಿತ್ಕೊಟ್ರು. ಇವರೊಂಥರ ತೇಜಸ್ವಿ ಕಥೆಯೊಳಗಿನ ಪ್ಯಾರನ ಪಾತ್ರದಂಥವರು. ಮನೆ ಮಂದಿ ಎಲ್ಲ ಜೀವನಕ್ಕೆ ಬೆಂಗಳೂರು ಸೇರಿಕೊಂಡಿದ್ದರಿಂದ ಮನೆಯಲ್ಲಿ ಒಬ್ಬರೇ. ಇವರು ಮರ ಹತ್ತುವುದು ಮಾತ್ರವಲ್ಲ, ಜೇನು ಕೀಳುವುದರಲ್ಲೂ ನಿಸ್ಸೀಮರು. ಜೇನುಗಳಲ್ಲಿ ತುಡುವೆ ಜೇನು, ಕಲ್ಪುಟ್ರೆಯಲ್ಲಿ ಮಣ್ಣಿನಲ್ಲಿ ಒಳಗಡೆ ಇಡುತ್ತೆ. ಸಿಟ್ಟು ಜೇನು ಕಾಂಗ್ರೆಸ್ ಗಿಡಗಂಟಿಗಳಲ್ಲಿ ಇಡುತ್ತದೆ. ಆಮೇಲೆ ಕಡ್ಡಿ ಜೇನು ಬೇಲಿಯಲ್ಲಿ, ಹಾಗೆಯೇ ಹೆಜ್ಜೇನು ಇದು ದೊಡ್ಡ ಮರಗಳಲ್ಲಿ ಹಾಗೂ ಎತ್ತರದ ಜಾಗ ಬಂಗಲೆಗಳಲ್ಲಿ ಭಾಗದಲ್ಲಿ ಇಡುತ್ತದೆ. ಇನ್ನೂ ಅನೇಕ ವಿಧದ ಜೇನುಗಳಿದ್ದರೂ ನಾವು ಕಿತ್ತಿರುವುದು ಕಡ್ಡಿ ಜೇನಿದು. ಈ ಜೇನುಗಳು ಅಥವಾ ಈ ಜೇನು ಸಾಕಾಣಿಕೆ ಇರುವ ಕಡೆ ಪರಾಗಸ್ಪರ್ಶದಿಂದ ಉತ್ತಮ ಬೆಳೆಗಳು ಆಗುತ್ತವೆ ಎನ್ನುವುದು ವೈಜ್ಞಾನಿಕವಾಗಿ ಸಹ ಸಾಬೀತಾಗಿದೆ. ನಾವು ಜೇನನ್ನು ಸವಿಬೇಕಾದ್ರೆ ನೆಕ್ಕೊಂಡು ಹೇಗೆ ತಿಂತೀವಿ, ಆದರೆ ಜೇನು ಕೀಳಲು ಎಷ್ಟು ಹರಸಾಹಸ ಪಡಬೇಕಾಗುತ್ತೆ. ಕೆಲವು ಹೆಜ್ಜೇನಿನಂಥ ವಿಷಕಾರಿ ಜೇನುಗಳು ಕಡಿದು ಎಷ್ಟೋ ಜನ ಪ್ರಾಣ ಕಳೆದುಕೊಂಡದ್ದು ಉಂಟು. ಒಟ್ಟಿನಲ್ಲಿ ಕೈ ಕೆಸರಾದರೆ ಬಾಯಿ ಮೊಸರು ನೋಡಿ. ರೆಟ್ಟಿದ್ದಂಗೈತಪ್ಪ. ಕಟ್ಟಿಗೆ ಮಾಡೋದು ಇಲ್ಲದು. ಐದು ತುಪ್ಪ ಸಿಕ್ಕ ಮದುವೆ ಬಿಡ ಮಗತ್ತ. ಮಸ್ಕಮ್ಮದಲ್ಲಿ ಅಲ್ಲಿ ಮುದ್ದೆ ಕಾಕ ಜೇಟು ಅದು ಮುರ್ಕಮಲ್ಲ. ಬಿಡಲಿ ಕಡ್ಡಿ ಏನು ತಿಂತೀವಿ? ಎಲ್ಲಿ ಬಿಡ ತಗೋಲಿ. ನೀನು ಹಿಂಡಿ ಬೇಡ ತೆಗೆ, ನಾವು ಇದು ಹಿಂಗೆ ತಿಂತೀವಿ. ತಿನ್ನಮ್ಮ ಅದನ್ನ ತಿಂತೀವಿ ಮಾಡೋಕ್ಕೆ ಕೆಲಸ ಇಲ್ಲ. ತಗೊಳ್ಳೆ ಇನ್ನೂ ತೊಟ್ಟಿ ಕೂತು ಅದಕ್ಕೆ ನಾನು ಅದ್ರಾಗ ಇರಲಿ. ಅಮ್ಮ ಇದನ್ನು ನೋಡವ ನಿನ್ನ ಎಕ್ಕೆ ಮುಗ್ಸಮ್ಮ ಕೂತ್ಕೊಂಡು ಮತ್ತೆ ಹಿಂಗೆ ಜೇನು ತಂದ ಒಬ್ಬ. ಅಲ್ಲ ಜೇನು ತಂದ ಒಂದು ಅಯ್ಯಪ್ಪ. ಈ ಮಂಜದನಲ್ಲ ಏನೋ ಎಡಬಟ್ಟು ಮಾತಾಡಿರು ಅವ್ರು ಒಯ್ದಾಡ್ತಾರೆ. ಈ ಸರಜಮ್ ತುಂಬ ನೋಡ್ತಾವ ಒಯ್ಕೊಂಬಲ್ ಯೋಟ್ನಾಗನ ಸಾಕ್ಬಿಡತ್ತೆ ಅದೆಲ್ಲ ಕೊಳ್ಳ ತಿನ್ನು ಬರ ಬಟ್ಲು ಕೊಟ್ಟು